ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಉತ್ತರ ಕನ್ನಡ ಜಿಲ್ಲಾ ಸಂಸದರಾದ ಶ್ರೀ ಅನಂತಕುಮಾರ್ ಹೆಗಡೆ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಾಗಿ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಅತಿಥಿಗಳಾದ ಡಾಕ್ಟರ್ ಸುಂದರೇಶನ್ ವಿಜ್ಞಾನಿಗಳು ಶ್ರೀನಾಥ್ ಬೆಂಗಳೂರು ಇವರು ಕೂಡ ವೇದಿಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ಅವರ ಸಹವರ್ತಿಗಳಾದ ಡಾಕ್ಟರ್ ಸಿ.ಎಸ್. ವಿವೇಕ್ ಬಾಬು ಇವರು ಕೂಡ ವೇದಿಕೆ ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ಜೊತೆಗೆ ಶ್ರೀ ಕಿಶೋರ್ ಹೆಗಡೆ ಕೃಷಿ ಸಲಹೆಗಾರರು ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಜೊತೆಗೆ ಸುರೇಶ್ ಚಂದ್ರ ಹೆಗಡೆ ಕೃಷಿ ಮನೆ ನಿರ್ದೇಶಕರು ಇವರು ಕೂಡ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಚಂದ್ರವಹಿಸಿದೆ ಉಪಾಧ್ಯಕ್ಷರು ತಾಲೂಕು ಇವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡುತ್ತೇನೆ. ಅದೇ ರೀತಿಯಾಗಿ ನಮ್ಮ ಭಾರತ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಟಿ.ಎನ್. ಮುರೇಗಾರ ಅವರು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲನೇದಾಗಿ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಹಾಗೂ ಕಾಳುಮೆಣಸಿನ ಕಾರ್ಯಾಗಾರ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಸಂಸದರು ಹಾಗೂ ನಮ್ಮ ಸಂಘದ ಅಧ್ಯಕ್ಷರ ಒಂದು ಪುಟಾಶ್ರೀ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ನಾವು ಸಂಸದರು ಹೇಳಿದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲ ರೈತರು ಕೂಡ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗ್ತಾ ಇದ್ದಾರೆ. ಎಕರೆಯಿಂದ ಅರ್ಧ ಎಕರೆ 10 ಗುಂಟೆ ಈಗ ಆಗ್ತಾ ಇದೆ. ಇವರಿಗೆ ಒಂದು ಸಂಪನ್ಮೂಲವಾಗಿ ನಾವು ಹುಡುಕಬೇಕು ಅಂತ ಹೇಳಿದ್ರೆ ಇವರಿಗೆ ಒಂದೊಂದು ಎಕರೆ ಬೆಟ್ಟ ತೋಟಕ್ಕೆ 7ರಿಂದ 9 ಎಕರೆವರೆಗೆ ಬೆಟ್ಟ ಇದೆ. ಈ ಬೆಟ್ಟವನ್ನು ಕೂಡ ನಾವು ಅರಣ್ಯವನ್ನು ಉಳಿಸಿಕೊಳ್ಳುವ ಜೊತೆಗೆ ನಮಗೆ ಆದಾಯವನ್ನು ಪಡೆದುಕೊಳ್ಳಲು ಸಾಧ್ಯ ಆಗಿರುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಂಸದರು ಅನೇಕ ಬೆಳೆಗಳನ್ನ ನಮಗೆ ಈಗಾಗಲೇ ಪರಿಚಯ ಮಾಡಿದ ಜೊತೆಗೆ ಇವತ್ತು ಅನೇಕ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಪರಿಚಯವನ್ನು ಕೂಡ ಮಾಡಿಕೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮನ್ನ ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಅನಂತಕುಮಾರ್ ಹೆಗಡೆ ಅವರನ್ನ ಈ ಒಂದು ಪರಿಸರ ಸೇವಾ ಸಹಕಾರಿ ಸಂಘ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ಭಾರತದ ನಾಗರಿಕರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಪರಿಸರ ಗ್ರೂಪ್ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದಂತಹ ಶ್ರೀ ಪಿ.ಟಿ. ಪ್ರೊಫೆಸರ್ ಇವರು ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಘದ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಸುಂದರೇಶ್ ಅಂತ ಹೇಳಿ ಇವರು ವಿಜ್ಞಾನಿಗಳು ಶ್ರೀನಾಥ್ ಬೆಂಗಳೂರು ಇವರು ಈ ಒಂದು ಕಾರ್ಯಕ್ರಮವನ್ನು ನೀಡಬೇಕು ಅವರು ಮತ್ತು ಅವರ ಟೀಮು ಒಂದು 2-3 ತಿಂಗಳಿಂದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಅಭ್ಯಾಸವನ್ನು ಮಾಡಿ ಯಾವುದನ್ನು ನಾವು ಮಾಡಬೇಕು ಅನ್ನೋದನ್ನ ಒಂದು ಪವರ್ ಪಾಯಿಂಟ್ ಪ್ರಾಜೆಕ್ಟ್ ಮೂಲಕ ಎಲ್ಲವನ್ನು ತಮಗೆ ಸಾಲಪಡಿಸಲಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಕದಂಬ ಹಾಗೂ ಪರಿಸರ ಸೇವಾ ಸಹಕಾರಿ ಸಂಘ ಹಾಗೂ ಬಂದಿರುವಂತ ಎಲ್ಲ ರೈತರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರು ಹಾಗೂ ಅವರ ಟೀಮನ್ನು ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀ ಕಿಶೋರ್ ಹೆಗಡೆ ಕೃಷಿ ಸಲಹೆಗಾರರು ಟಿ.ಎಂ.ಎಸ್. ಇವರು ಕೂಡ ಕಾಳುಮೆಣಸಿನ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿಯಾಗಿ ಸುರೇಶ್ ಚಂದ್ರ ಹೆಗಡೆ ಕೃಷಿ ಮನೆ ಇವರು ಕೂಡ ನಮ್ಮ ಭಾರತದ ನಿರ್ದೇಶಕರು. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಘಟನೆ ಪರವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಚಂದ್ರ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರು ಇವರು ಕೂಡ ನಮ್ಮ ರೈತರ ಪರವಾಗಿ ಹಾಗೂ ನೀರಿಸುವುದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ. ಅದೇ ರೀತಿಯಾಗಿ ಟಿ.ಎನ್. ಮುರೇಗಾರ ಅವರು ಇನ್ನು ಕೆಲವು ಕ್ಷಣಗಳಲ್ಲಿ ಸೇರ್ಕೊಳ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಬಂದಿರುವಂತಹ ಎಲ್ಲ ರೈತರ ಮಿತ್ರರನ್ನ ಹಾಗೂ ಪರಿಸರ ಗ್ರೂಪ್ ಸೇವಾ ಸಹಕಾರಿ ಸಂಘ ಉಪಾಧ್ಯಕ್ಷರು ನಿರ್ದೇಶಕರು ಹಾಗೂ ಎಲ್ಲರನ್ನು ಸ್ವಾಗತಿಸ್ತಾ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ದೃಶ್ಯ ಹಾಗೂ ಎಲ್ಲ ಪತ್ರಕರ್ತರ ಸ್ನೇಹಿತರನ್ನು ಕೂಡ ಸ್ವಾಗತಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮಾನ್ಯ ಸಂಸದರು ಉದ್ಘಾಟಿಸಿಕೊಡಬೇಕು ಅಂತ ವಿನಂತಿ ಮಾಡ್ತಾರೆ. ಜೊತೆಯಲ್ಲಿ ಶ್ರೀ ವಿವೇಕ್ ಬಾಬು ಗಿಡ
ದೀಪಗಳೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಶ್ರೀ ಅನಂತಕುಮಾರ್ ಹೆಗಡೆ ಅವರಿಗೆ ಧನ್ಯವಾದಗಳು. ಈಗ ಉದ್ಘಾಟಕರಾದ ಶ್ರೀ ಅನಂತಕುಮಾರ್ ಹೆಗಡೆ ಅವರು ಈ ಒಂದು ಕಾರ್ಯಕ್ರಮ ಹಾಗೂ ಹಿನ್ನೆಲೆಯ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಅವರಿಗೆ ಸನ್ಮಾನ್ಯ ಅಧ್ಯಕ್ಷರೇ, ಸೀಮೆಯಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯ ವಿಜ್ಞಾನಿಗಳೇ, ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಸೇರಿರ್ತಕ್ಕಂಥ ಎಲ್ಲ ನನ್ನ ರಾಷ್ಟ್ರೀಯ ಪದವಿ, ಉತ್ತರ ಕನ್ನಡ ಜಿಲ್ಲೆಯ ವಾತಾವರಣಕ್ಕೆ ತಕ್ಕಂತೆ ಇಲ್ಲಿನ ನಮ್ಮ ರೈತರ ಆದಾಯ ಜಾಸ್ತಿ ಆಗಬೇಕು, ಇನ್ನಷ್ಟು ಹೆಚ್ಚು ವೈವಿಧ್ಯಮಯವಾಗಿ ನಮ್ಮ ಜಿಲ್ಲೆ ಹೊರ ಜಗತ್ತಿಗೆ ತೆರೆದುಕೋಬೇಕು ಅನ್ನುವಂಥ ಕಾರಣದಿಂದ ಇದೊಂದು ಅವಕಾಶವನ್ನು ನಮ್ಮ ಜಿಲ್ಲೆಯ ಜನರ ಎದುರುಗಡೆ ನಾವು ತೆರೆದಿರ್ತೇವೆ. ಅನೇಕರು ಕೇಳಬಹುದು, ಅನೇಕ ವಿಷಯಗಳನ್ನು ಇಷ್ಟು ಮುಂಚೆ ನಾವು ಉಲ್ಲೇಖ ಮಾಡಿದ್ವಿ, ಎಷ್ಟರ ಮಟ್ಟಿಗೆ ಆಗಿದೆ. ಒಬ್ಬ ಜನಪ್ರತಿನಿಧಿಯಾಗಿ ಅವಕಾಶಗಳನ್ನು ತೆರೆದಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಎಲ್ಲೋ ಒಂದು ಕೆಲಸದ ಹಿಂದೆ ಹೋಗಿ ಅದು ಆಗ್ತದೋ ಇನ್ನೊಂದು ನೋಡ್ತಾ ಕೂತ್ಕೊಂಡಿದ್ದು ಅಂದ್ರೆ ನಮ್ಮ ವಯಸ್ಸು ಸಾಕಾಗಲಿಕ್ಕಿಲ್ಲ. ಜಗತ್ತಿನಲ್ಲಿ ಸಾವಿರಾರು ಅವಕಾಶಗಳಿವೆ. ನಮ್ಮ ಇತಿಮಿತಿಗಳಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಜಗತ್ತಿನಲ್ಲಿ ಇವತ್ತಿನ ಕೈಗಾರಿಕೆ ಮತ್ತು ಕೃಷಿಯಲ್ಲಿ ಇರತಕ್ಕಂಥ ಅವಕಾಶಗಳನ್ನು ಬಳಸ್ಕೊಳ್ಳಿಕ್ಕೆ ನಾವು ಬಾಗಿಲನ್ನು ತೆಗೆದಿಡ್ತಾ ಇದ್ದೀವಿ. ಇದೊಂದು ಅವಕಾಶ, ಇದೊಂದು ಅವಕಾಶ. ಒಂದೊಂದು ವಿಷಯವನ್ನು ಕೂಡ ಎಲ್ಲರೂ ತೆಗೆದುಕೋಬೇಕು ಅಂತ ನಾವೇನು ಭಾವಿಸೋದಿಲ್ಲ. ಅವರವರ ಸ್ವಭಾವಕ್ಕೆ ತಕ್ಕಂತೆ, ಅವರವರ ಆಸಕ್ತಿಗೆ ತಕ್ಕಂತೆ, ಅಪೇಕ್ಷೆಗೆ ತಕ್ಕಂತೆ ಯಾರು ಬೇಕಾದ್ರೂ ಯಾವ್ದನ್ನು ಬೇಕಾದ್ರೂ ಸ್ವೀಕಾರ ಮಾಡಬಹುದು. ಆದ್ರೆ ಅವಕಾಶಗಳನ್ನ ಜನತೆಗೆ ಪರಿಚಯಿಸದೇ ಇದ್ರೆ ಇದು ನಮ್ಮ ತಪ್ಪ. ಹೀಗೂ ಒಂದಿತ್ತ ನಮಗೆ ಗೊತ್ತಿರಲಿಲ್ಲ, ಇದಕ್ಕಿಷ್ಟೆಲ್ಲ ಅವಕಾಶಗಳಿದ್ದ ನಮಗೆ ಗೊತ್ತಿರಲಿಲ್ಲ. ಇದು ಆಗಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಜಗತ್ತಿನ ಎಲ್ಲೆಡೆಗಳಲ್ಲಿ ಇರತಕ್ಕಂಥ ಅವಕಾಶವನ್ನು ನಮ್ಮ ಸಮುದಾಯದ ಎದುರುಗಡೆ ಬಿಚ್ಚಿಡತಕ್ಕಂಥದ್ದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಇದಕ್ಕೋಸ್ಕರ ತಮ್ಮ ಎದುರುಗಡೆ ಇದೊಂದು ಹೊಸ ಅವಕಾಶವನ್ನು ತೆರೆದಿರ್ತಾ ಇದೆ. ಸುಗಂಧ ದ್ರವ್ಯಗಳು ನಮಗೆ ಹೊಸತೇನಲ್ಲ, ಆದರೆ ಇದನ್ನ ಬೆಳೀತಕ್ಕಂಥ ಉತ್ತರ ಕನ್ನಡ ಜಿಲ್ಲೆ ಹೊಸತು. ಎಲ್ಲೋ ಅಪರೂಪಕ್ಕೆ ಕೆಲವರು ಯಾರೋ ಹೇಳಿದ್ರು ಅಂತ ಕೇಳಿದ್ರು, ಮಾಡಿದ್ರು, ಸ್ವಲ್ಪ ಮಟ್ಟಿಗೆ ಕೈಸುತ್ಕೊಂಡ್ರು. ಇವತ್ತಿನ ತನಕ ನಾವು ಆ ರೀತಿಯಲ್ಲಿ ಯಾವುದೋ ಕಂಪನಿಗಳ ಜೊತೆಗೆ ಬಂದು ತಮ್ಮ ಜೊತೆಗೆ ವ್ಯವಹಾರವನ್ನು ನಾವು ಮಾಡ್ತಾ ಇಲ್ಲ. ನೇರವಾಗಿ ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆಗಳು, ಕೇಂದ್ರ ಸರ್ಕಾರದ ಮಾರುಕಟ್ಟೆಯ ವ್ಯವಸ್ಥೆ, ಇದನ್ನೇ ಅಧಿಕೃತವಾಗಿ ಇವತ್ತು ನಮ್ಮ ಜನರ ಎದುರುಗಡೆ ನಾವು ತೆರೆದಿರ್ತೇವೆ. ಗ್ಯಾಮ್ಲಿಂಗ್ ಮಾರ್ಕೆಟಿಗೆ ನಾವು ಜನರನ್ನು ದುಡ್ತಾ ಇಲ್ಲ. ಬದಲಾಗಿ ಸಸ್ಟೈನಬಲ್ ಗ್ರೋತ್ ಏನಿದೆ, ಅದರ ಹಿಂದ್ಗಡೆ ವಿಸ್ತೃತವಾಗಿರ್ತಕ್ಕಂಥ ಸಂಶೋಧನೆಯಲ್ಲಿ ನಡೆದಿದೆ, ಇದೆಲ್ಲದನ್ನು ಕೂಡ ಇವತ್ತು ಜನರ ಎದುರುಗಡೆ ತೆರೆದಿರ್ತಾ ಇದೆ. ಕೆಲವರು ಅತಿ ಬುದ್ಧಿವಂತರು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಅಭಿವೃದ್ಧಿಯ ಬಗ್ಗೆ. ಅವರಿಗೆ ಅಭಿವೃದ್ಧಿ ಅಂದ್ರೆ ಏನು ಗೊತ್ತಿರುವುದಿಲ್ಲ. ಆದ್ರೂ ಏನಾದ್ರೆ ಅಭಿವೃದ್ಧಿ ಆಯ್ತು, ಎಲ್ಲ ಅಭಿವೃದ್ಧಿ ಆಯ್ತು. ಅಭಿವೃದ್ಧಿ ಅಂದ್ರೆ ಏನು ಅಂತ ಕೇಳಿದ್ರೆ ಅವರ ಹತ್ರ ಸ್ಪಷ್ಟತೆ ಇರುವುದಿಲ್ಲ. ಏನಾಗ್ಬೇಕು ಅಭಿವೃದ್ಧಿ ಹೇಳಿ ಅಂತಂದ್ರೆ ಅವರು ನಿರುತ್ತರರು. ನಮ್ಮ ಕರ್ನಾಟಕ ಇರಲಿ, ತಮಿಳುನಾಡು ಇರಲಿ, ಕೇರಳ ಇರಲಿ, ಅಥವಾ ನಮ್ಮ ದೇಶದ ಯಾವುದೇ ಭಾಗಗಳಿಗೆ ಹೋಲಿಸಿದ್ರೆ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕ್ಷೇತ್ರ ನಾವು. ಇಲ್ಲಿ ಸಮುದ್ರವೂ ಇದೆ, ಕರಾವಳಿಯೂ ಇದೆ, ಮಲೆನಾಡು ಇದೆ, ಬಯಲುಸೀಮೆಯೂ ಇದೆ. ಬಹುತೇಕ ಮತ್ಯಾರಿಗೂ ಈ ಅವಕಾಶಗಳು ಸಿಗುವುದಿಲ್ಲ.
ಈ ಸವಾಲುಗಳನ್ನು ಎದುರಿಸಬೇಕಾದಂಥ ಅಗತ್ಯ ಕೂಡ ಅವರಿಗೆ ಬರುವುದು. ಒಂದು ಕಡೆ ವೈವಿಧ್ಯತೆ, ಒಂದು ಕಡೆ ವೈಶಿಷ್ಟ್ಯತೆ, ಮತ್ತೊಂದು ಕಡೆ ನಮ್ಮ ಎದುರುಗಡೆ ಇರತಕ್ಕಂಥ ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥ ಸವಾಲುಗಳು. ನಾವು ಕಿತ್ತೂರದಲ್ಲಿ ಏನು ಹೇಳ್ತೀವೋ ಅದು ಭಟ್ಕಳದಲ್ಲಿ ನಡೆಯುವುದಿಲ್ಲ, ಕುಮಟಾದಲ್ಲಿ ಏನು ಹೇಳ್ತೀವೋ ಅದು ಶಿರ್ಸಿಯಲ್ಲಿ ನಡೆಯುವುದಿಲ್ಲ, ಹಳಿಯಾಳದಲ್ಲಿ ಏನು ಹೇಳ್ತೀವೋ ಅದು ಖಾನಾಪುರದ ಜಾಂಬೋಟಿ ಮತ್ತು ಭೀಮಗಢದಲ್ಲಿ ನಡೆಯುವುದಿಲ್ಲ. ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥ ಜಿಲ್ಲೆ. ಜನ, ಭಾಷೆ, ಸ್ವಭಾವ, ಇಲ್ಲಿನ ವಾತಾವರಣ ಎಲ್ಲದೂ ಕೂಡ ಅತ್ಯಂತ ವೈವಿಧ್ಯ. ಒಂದನ್ನು ಮಾಡಿದ್ರೆ ಇಡೀ ಜಿಲ್ಲೆಗೆ ಅಪ್ಲೈ ಆಗುತ್ತೆ, ಇಡೀ ಕ್ಷೇತ್ರಕ್ಕೆ ಅಪ್ಲೈ ಆಗುತ್ತೆ, ಖಂಡಿತವಾಗಿಲ್ಲ. ಒಂದೊಂದು ಕಡೆ ಒಂದೊಂದು ಬೇಕು. ಇದನ್ನ ಅಧ್ಯಯನ ಮಾಡತಕ್ಕಂಥ ಮನಸ್ಥಿತಿಯೂ ಬೇಕು. ಅಲ್ಲಿನ ಜನ, ಅಲ್ಲಿನ ಸ್ವಭಾವ, ಅಲ್ಲಿನ ವಾತಾವರಣ, ಇದಕ್ಕೆ ತಕ್ಕಂತೆ ಅಲ್ಲಿನ ಜನರಿಗೆ ಕೊಡಬೇಕಾದಂತಹ ನಾವು ಕೊಡುಗೆಗಳು. ಇದರ ಸೂಕ್ತ ಅಧ್ಯಯನ ಇಲ್ಲದೆ ಇದ್ರೆ ಬಹುತೇಕ ನಾವು ಹೇಳುತ್ತೇವೆ. ಕೃಷಿ ಈ ಒಂದು 100 ವರ್ಷದ ಹಿಂದೆ ಇದ್ದಂಥ ರೀತಿಯಲ್ಲಿ ಇವತ್ತಿಲ್ಲ. ಈ ಒಂದು 10-20 ವರ್ಷದ ಹಿಂದೆ ಏನು ಕೃಷಿ ಇತ್ತೋ ಅದು ಕೂಡ ಇವತ್ತಿಲ್ಲ. ಅತ್ಯಂತ ವ್ಯಾಪಕವಾಗಿ ಬದಲಾಗ್ತಾ ಇದೆ. ಎಷ್ಟೋ ಸರಿ ನಾನು ಹೇಳ್ತಿದ್ದೆ, ನಾನು ಬೆಳೆದಿದ್ದನ್ನ ಮಾರುಕಟ್ಟೆಗೆ ತಗೊಂಡು ಹೋಗ್ಕೊಡ್ತಕ್ಕಂಥದ್ದು ಒಂದು ಸ್ವಭಾವ ಇತ್ತು. ಇವತ್ತು ಹಾಗಲ್ಲ. ಜಗತ್ತಿಗೆ ಏನ್ ಬೇಕು ಅದನ್ನ ನಾನು ಬೆಳಿಬೇಕು, ಅಂದ್ರೆ ನಾವು ಸಕ್ಸಸ್ ಆಗ್ತೀವಿ. ನಾನು ಬೆಳೆದದ್ದನ್ನ ತಗೊಂಡು ಹೋಗ್ಬೇಕು, ನಾನು ಬೆಳೆದದ್ದನ್ನ ತಗೊಂಡು ಹೋಗೋರಿಲ್ಲ, ನಿಮ್ಮನ್ನು ಯಾರೂ ಕೇಳುವುದಿಲ್ಲ. ಈ ಜಗತ್ತು ರುತ್ಲೆಸ್, ಯಾವುದೇ ದಯ, ದಾಕ್ಷಿಣ್ಯ, ಕರುಣೆ ಇಲ್ಲದೆ ಇರತಕ್ಕಂಥ ಜಗತ್ತು. ನೀವು ಸಾಯ್ತೀರಾ, ನಿಮ್ಗೆ ಸಾಯ್ಲಿಕ್ಕೆ ಹೇಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಕೇಳ್ತಾರೆ. ಬೇಡಪ್ಪ, ನೀವು ಯಾಕೆ ಸಾಯ್ತೀರಿ ಅಂತ ಯಾರು ಕೇಳುದಿಲ್ಲ. ನೀವು ಸಾಯ್ತಿರೋದಲ್ಲೋ ನಿಮ್ಗೆ ಹೇಗೆ ವ್ಯವಸ್ಥೆ ಮಾಡಿಕೊಳ್ಬೇಕು ಮುಂಚೆನೆ ಹೇಳ್ಬಿಡಿ. ಅಷ್ಟೊಂದು ದಯಾಹೀನವಾಗಿರ್ತಕ್ಕಂಥ ಜಗತ್ತು. ನಾನೇನೋ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡಬೇಕು, ಯಾರು ಕೂಡ ಮಾಡೋದು. ಜಗತ್ತಿನ ಸ್ಪರ್ಧೆಯಲ್ಲಿ ಗೆಲ್ಲಿಕ್ಕೆ ನಾನೇನು ಮಾಡಬೇಕು, ಇದಕ್ಕೆ ತಕ್ಕಂತೆ ನಾನು ಹೆಜ್ಜೆ ನೀಡಬೇಕು. ಆಗ ಜಗತ್ತಿನ ಸವಾಲುಗಳಿಗೆ ನಾವು ತಲೆ ಕೊಡ್ತೀವಿ, ಎದೆ ಕೊಡ್ತೀವಿ, ಗೆದ್ದು. ಇವತ್ತಿನ ಕೃಷಿಯೂ ಹಾಗೆ. 100ಕ್ಕೆ 80 ಜನ ಕೃಷಿಕರು ಹೇಳ್ತಕ್ಕಂಥದ್ದು, ಇಲ್ರಿ ನಾವು ಬೆಳಿತೀವಿ, ಆದ್ರೆ ತಗೊಂಡೋಗೋರು ಯಾರು ಇಲ್ಲ. ನೀವೇನ್ ಬೆಳೆದಿದ್ರಿ? ಕಳೆದ 150, 200 ವರ್ಷಗಳಿಂದ ಏನ್ ಬೆಳೀತಾ ಇದ್ರು ಅದನ್ನೇ ನಾವು ಬೆಳೀತಾ ಇದ್ವಿ. ಅದು ಬಿಟ್ಟು ಮತ್ತೇನು ಗೊತ್ತಿಲ್ಲ ನಮಗೆ. ಈ ಭಾಷೆಗೆ ಮುಂದಿನ ದಿವಸದಲ್ಲಿ ಬೆಲೆ ಇಲ್ಲ. ನನ್ನ ಮಾತು ಸ್ವಲ್ಪ ಒರಟು ಅಂತ ಅನ್ಸಿದ್ರೆ, ನನ್ನ ಮಾತು ಸ್ವಲ್ಪ ನೇರ ಅಂತ ಅನ್ಸಿದ್ರೆ ಕ್ಷಮಿಸ್ಬಿಡಿ, ಆದ್ರೆ ಇದು ವಾಸ್ತವಿಕ. ಜಗತ್ತಿಗೆ ಏನ್ ಬೇಕು ಅದನ್ನು ಗುರುತಿಸಬೇಕು, ಅದಕ್ಕೆ ತಕ್ಕಂತೆ ನಾವು ತಯಾರಾಗಬೇಕು. ಬದಲಾವಣೆಯ ಓಘಕ್ಕೆ ನಮ್ಮನ್ನು ನಾವು ಒಡ್ಡಿಕೊಳ್ಳದೆ ಇದ್ರೆ ಖಂಡಿತವಾಗಿ ನಾವು ಹಿಂದುಗಡೆ ಬಿಡ್ತೀವಿ, ಜಗತ್ತು ಮುಂದುಗಡೆ ಹೋಗ್ತೀವಿ. ಹೊಸ ಹೊಸ ವೈವಿಧ್ಯಮಯವಾಗಿರತಕ್ಕಂಥ ವಿಷಯಗಳನ್ನ ಅರ್ಥೈಸ್ಕೋಬೇಕು, ಅದಕ್ಕೆ ತಕ್ಕಂತೆ ನಮ್ಮನ್ನು ನಾವು ರೂಢಿಸ್ಕೋಬೇಕು. ಬದಲಾಗ್ತಾ ಇರತಕ್ಕಂಥ ಜಗತ್ತಿಗೆ ನಾವು ನಮ್ಮನ್ನು ಹೊಂದಿಸ್ಕೋಬೇಕು. ಇದು ಅನಿವಾರ್ಯ. ಜಗತ್ತಿನ ಇತ್ತೀಚೆಗಿನ ಜಗತ್ತಿನ ಒಂದೇ ಒಂದು ಸ್ವಭಾವ, ಒಂದೇ ಒಂದು ಭಾಷೆ. ನಮ್ಮ ಜೊತೆ ಬರ್ತೀರಾ, ಬನ್ನಿ, ತುಂಬಾ ಸಂತೋಷ. ಬರಲ್ವಾ, ನಿಮ್ಮ ಪಾಡಿ ನೀವು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ, ನಮಗೇನು ಗೊತ್ತಿಲ್ಲ. ಆದ್ರೆ ನಮ್ಮ ದಾರಿಗೆ ಅಡ್ಡ ಬಂದ್ರೆ ನೀವು ಇರುವುದಿಲ್ಲ. ಇದು ಜಗತ್ತಿನ ಸ್ವಭಾವ. ಜಗತ್ತು ಒಂದ್ ಕಡೆ ಹೋಗ್ತಾ ಇದೆ, ಹೋಗ್ಬೇಕು ನಾವು ಜಗತ್ತಿನ ಜೊತೆಗೆ ನಾವು ಬದುಕು. ಅದಿಲ್ಲ, ನೀ ಹ್ಯಾಂಗ್ ಬೇಕಾದ್ರೂ ಹೋಗಪ್ಪ, ನಾ ಹೀಗೆ ಅಂತಂದ್ರೆ ಪ್ರವಾಹದಲ್ಲಿ ಕುಚ್ಕೊಂಡು. ಅದಿಲ್ಲ ಅಂತಂದ್ರೆ ಹೆಸರಿಲ್ಲದ ಹಾಗೆ ನಾವು ಹಾರಿ ಹೋಗ್ತೀವಿ. ಇದು ಜಗತ್ತಿನ ಇವತ್ತಿನ ಸ್ಪರ್ಧೆ. ಈ ಸ್ಪರ್ಧೆಗೆ ನಮ್ಮನ್ನು ನಾವು ಹೇಗೆ ಒಡ್ಕೋಬೇಕು, ಅವಕಾಶಗಳು ಇವತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲು ವೆನಿಲಾವನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದೇನೋ ಕಾರಣದಿಂದ ವೆನಿಲಾ ರೋಗ ಬಂದು ಹೋಯಿತು. ಯಾವ ತೋಟದಲ್ಲಿ ಕೂಡ ಅದನ್ನು ಬೆಳೀಲಿಕ್ಕಾಗಲಿಲ್ಲ. ನಂತರದಲ್ಲಿ ಅದಕ್ಕೋಸ್ಕರ ಬಹುತೇಕ ಕೋಟ್ಯಾಂತರ ರೂಪಾಯಿ ಇಡೀ ದೇಶದಲ್ಲಿ ಎಲ್ಲಿಯೂ ಸಿಗದೇ ಇರತಕ್ಕಂಥ ಸಬ್ಸಿಡಿ ಮತ್ತು ಸಹಾಯಧನ ಇಲ್ಲಿ ಸಿಕ್ತು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಕ್ತು. ನಂತರದಲ್ಲಿ ಕೋಕೋದ ಬಗ್ಗೆ, ಅಗರ್ವುಡ್ ಬಗ್ಗೆ ನಿಧಾನವಾಗಿ ಒಂದೊಂದೇ ಹೆಜ್ಜೆಯಲ್ಲಿ ನಾವು ಗೆಲ್ತಾನೆ ಹೋಗಿದ್ವಿ. ಕೋಕೋ ಎಲ್ಲಿಯೂ ಕೂಡ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಾಧನೆ ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ. ಸುಮಾರು ಒಂದು 15,000 ಹೆಕ್ಟೇರ್ ಪ್ರದೇಶದಲ್ಲಿ ಕೋಕೋವನ್ನು ನಮ್ಮ ರೈತರು ಬೆಳೆದಿದ್ದಾರೆ. ಇವತ್ತು ಮಾರ್ಕೆಟ್ನಲ್ಲಿ ನಾವು ಯಾರೋ ಡೆವಲಪ್ಮೆಂಟ್ ಬಗ್ಗೆ ಪ್ರಶ್ನೆ ಕೇಳ್ತಾರಲ್ಲ, ಅವ್ರ ಹತ್ರ ಒಂದೇ ಒಂದು ಉತ್ತರ, ಹಳೆ ರಸ್ತೆಗೆ ಹೊಸ ಮಣ್ಣು ಹಾಕ್ತಕ್ಕಂಥ ಢೋಂಗಿ ಅಭಿವೃದ್ಧಿಯ ಕೆಲಸಗಳನ್ನು ನಾವು ಮಾಡಿಲ್ಲ. ನಾನು ಒಪ್ಕೊಂತೀನಿ. ಆದ್ರೆ ಇವತ್ತು ಸುಮಾರು ಒಂದು 15,000 ಹೆಕ್ಟೇರ್ಗಳ ಜಮೀನಲ್ಲಿ ಇವತ್ತು ಕೋಕೋ ಬೆಳೆದಿದ್ದಾರೆ. ಆ ಕೋಕೋದ ಉತ್ಪನ್ನ ಎಲ್ಲಿ ಹೋಗ್ತಾ ಇದೆ?
ಒಬ್ಬನ ಅರ್ಧ ಎಕರೆ ಬೆಳೆದಿರ್ಬೋದು, 1 ಗುಂಟೆ ಬೆಳೆದಿರ್ಬೋದು, 2 ಎಕರೆ ಬೆಳೆದಿರ್ಬೋದು, 10 ಎಕರೆ ಬೆಳೆದಿರ್ಬೋದು, 50 ಎಕರೆ ಬೆಳೆದಿರ್ಬೋದು. ಆದ್ರೆ ಈ ಕೊಪ್ಪದ ಉತ್ಪನ್ನ ಎಲ್ಲಿ ಹೋಗ್ತಾ ಇದೆ? ಅದು 10,000 ಬಂದಿದೆಯೋ, 20,000 ಬಂದಿದೆಯೋ, 50,000 ಬಂದಿದೆಯೋ, ಲಕ್ಷ ಬಂದಿದೆಯೋ ನನಗೇನು ಗೊತ್ತಿಲ್ಲ. ಅವ್ರವ್ರು ಎಷ್ಟೆಷ್ಟು ಬೆಳೆದಿದ್ದಾರೆ. ಆದ್ರೆ ನಮ್ಮ ಹತ್ರ ಅಂಕಿಅಂಶಗಳಿದ್ದಾರೆ, ಇಷ್ಟು ಬೆಳೆದಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಅಗರ್ವುಡ್ ಬೆಳೆದಿದ್ದಾರೆ. ಅನೇಕ ಜನ ರೈತರು ಇವತ್ತು ಅಗರ್ವುಡ್ ಈ ಭಾಗದಲ್ಲಿ ಕೂಡ ಹಾಕಿದ್ದಾರೆ. ಸುಮಾರು ಒಂದು 10 ವರ್ಷಗಳ ಕಾಲ ಸುದೀರ್ಘ ನಮ್ಮ ಪರಿಶ್ರಮ ಅದಕ್ಕೆ ಅಗತ್ಯತೆ ಇತ್ತು. ಹಾಕಿದ್ದಾರೆ. ಇವತ್ತು ಇನಾಗ್ರೇಷನ್ ಶುರುವಾಗಿದೆ. ಜಗತ್ತಿನ ಮಾರುಕಟ್ಟೆಯ ಅಧ್ಯಯನವನ್ನು ನಮ್ಮ ರೈತರು ಮಾಡಿದ್ದಾರೆ. ತುಂಬಾ ಸಂತೋಷದಿಂದ ಇವತ್ತು ನಿಧಾನವಾಗಿ ಅದನ್ನು ಒಪ್ಪಿಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಈ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಇದು ಜಾದು ಅಲ್ಲ. ಇವತ್ತು ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡ್ತೀವಿ, ಅಥವಾ ಅಡಿಗಲ್ ಸಮಾರಂಭ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತೀವಿ, ಗುದ್ಲಿ ಪೂಜೆ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತೀವಿ. ನಾಳೆ ಅದರದ್ದು ಮತ್ತೆ ಮುಕ್ತಾಯ ಇನ್ನೊಂದು 2 ತಿಂಗಳಲ್ಲಿ, 3 ತಿಂಗಳಲ್ಲಿ. ಈ ನಾಟಕ ಇದಕ್ಕೆ ಅಭಿವೃದ್ಧಿ ಅಂತ ಕರೆಯೋದಿಲ್ಲ. ಇವೆಲ್ಲ ಕಾಮಗಾರಿ. ಅಭಿವೃದ್ಧಿನೇ ಬೇರೆ, ಕಾಮಗಾರಿಗಳೇ ಬೇರೆ. ಆದ್ರೆ ನಾವು ಎಷ್ಟೋ ಬಾರಿ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀವಿ. ಕಾಮಗಾರಿಗಳನ್ನೇ ಅಭಿವೃದ್ಧಿ ಅಂತ ಅನ್ಕೊಳ್ತೀವಿ. ಕಾಮಗಾರಿಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಮುದಾಯ ತನ್ನ ಸ್ವಭಾವಕ್ಕೆ ತಕ್ಕಂತೆ, ತನ್ನ ಪರಿಸರಕ್ಕೆ ತಕ್ಕಂತೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎದ್ದು ನಿಲ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ಅಭಿವೃದ್ಧಿ ಅಂತ ಕರೀತಾರೆ. ಎಲ್ಲೋ ಮಾಡತಕ್ಕಂಥ ಕಾಮಗಾರಿಗಳನ್ನು ಅಭಿವೃದ್ಧಿ ಅಂತ ಕರೆದ್ರೆ ನಮ್ಮ ವ್ಯಕ್ತಿತ್ವದ ಪ್ರಬುದ್ಧತೆಗೆ ಅದು ಹೊಂದುವುದಿಲ್ಲ. ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ, ನನ್ನ ಮಾತುಗಳಲ್ಲಿ ವ್ಯತ್ಯಾಸ ಇದ್ರೆ ಕ್ಷಮಿಸ್ಬಿಡ್ರಿ. ನನ್ನ ಅನಿಸಿದ್ದನ್ನು ನೇರವಾಗಿ ಹೇಳ್ತಕ್ಕಂಥ ಸ್ವಭಾವ. ಒಂದು ಸಮುದಾಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದು ಜಾತಿಯ ಬಗ್ಗೆ ನಾನು ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಕೃಷಿಕರಾಗಿರ್ತಕ್ಕಂಥವ್ರು ಎಲ್ಲರ ಬಗ್ಗೆ ನನಗೆ ಅಷ್ಟೇ ಕಳಕಳಿ ಇದೆ. ಇವತ್ತು ಕೃಷಿಯನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದೆ. ಈ ಕೃಷಿ ನಮ್ಮಿಂದ ಸಾಧ್ಯ ಇಲ್ಲ. ಅದಕ್ಕೆ ಕಾರಣಗಳು ಹಲವಿರಬಹುದು. ಕಾರ್ಮಿಕರ ಕೊರತೆ ಇರಬಹುದು, ಕಾಸ್ಟ್ ಆಫ್ ಕಲ್ಟಿವೇಶನ್ ಜಾಸ್ತಿ ಆಗಿದೆ, ಪ್ರಾಫಿಟಬಿಲಿಟಿ ಕಡಿಮೆ ಆಗಿದೆ, ಈ ತರ ಅನೇಕ ಕಾರಣಗಳಿರ್ಬೋದು. ಆದ್ರೆ ಕೃಷಿಯಿಂದ ವಿಮುಖರಾಗಿ ಇವತ್ತು ನಮ್ಮ ಜನ ಹೊರಗಡೆ ಹೋಗ್ತಾ ಇದ್ದಾರೆ. ಅವ್ರು ಈ ಕಡೆ ಬರಬೇಕು. ಹೇಗೆ? ಜಗತ್ತಿನಲ್ಲಿ ಏನ್ ಬೇಕಾದ್ರೂ ನಾವು ಮಾಡಬಹುದು, ಆದ್ರೆ ಕೃಷಿಯನ್ನು ಬಿಟ್ಟು ನಾವು ಬದುಕ್ತೀವಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪುನಃ ಎಲ್ಲೇ ಹೋದ್ರೂ ಕೂಡ ಇಲ್ಲಿಗೆ ಬರಬೇಕು. ನಮಗೆ ಕೊನೆಗೆ ಆಶ್ರಯ ಕೊಡ್ತಕ್ಕಂಥದ್ದು ಇದೇನೆ. ಈ ಜಗತ್ತನ್ನು ನೋಡ್ಬೇಕಾದ್ರೆ ಮೊದಲು ಆಶ್ರಯ ಕೊಟ್ಟಿದ್ದು ಮಣ್ಣೆನೆ. ಕೊನೆಗೆ ಈ ಜಗತ್ತಿಂದ ದೂರ ಹೋಗ್ಬೇಕಾದ್ರೆ ಆಶ್ರಯ ಕೊಡೋದು ಇದೇ ಮಣ್ಣೆ, ಇದೇ ಭೂಮಿ ತಾಯಿನೇ. ಇದ್ರ ಬಿಟ್ಟು ಮತ್ತೆ ಬೇರೆ ದಾರಿ ಇಲ್ಲ. ಮಧ್ಯಂತರದಲ್ಲಿ ಇದ್ರ ಕಲ್ಪನೆ ಇಲ್ದೇನೆ ಏನೇನೋ ಕೂಗಾಡ್ತಾ ಇರ್ತೀವಿ ನಾವು ಮಂಗಳಕ್ಕೆ ಹೋಗ್ತೀವಿ, ಚಂದ್ರಕ್ಕೆ ಹೋಗ್ತೀವಿ, ಅದೆಲ್ಲ ಕೂಗಾಡ್ತಾ ಇರ್ತೀವಿ. ಹುಟ್ಟಿದ್ದು ಇಲ್ಲೇ, ಸಾಯುವುದು ಇಲ್ಲೇ. ಇದೇ ಮಣ್ಣೆ ನನ್ನ ಹುಟ್ಟಿಗೂ ಕಾರಣ, ಇದೇ ಮಣ್ಣೆ ನನ್ನ ಕೊನೆಯನ್ನು ಕೂಡ ಕಾರಣ. ಇದನ್ನು ಬಿಟ್ಟು ಏನೇನೋ ಯೋಚನೆ ಮಾಡ್ತೀವಿ ಅಂತಂದ್ರೆ ಅದು ಸ್ವಲ್ಪ ಕಾಲದ ಕೃತಕ ನಮ್ಮ ನಾಟಕ ಅಷ್ಟೇ. ಈ ಕಾರಣದಿಂದ ಈ ಮಣ್ಣಿನಲ್ಲಿ ನಾವು ಹೇಗೆ ಮಲೆತು ನಿಲ್ಲಬೇಕು, ಗಟ್ಟಿಯಾಗಿ ನಮ್ಮ ಬದುಕನ್ನು ಕಟ್ಕೋಬೇಕು. ಸಾವಿರ ವರ್ಷಗಳಿಂದ ನಮ್ಮ ಸಂಸ್ಕೃತಿಗೆ, ಪರಂಪರೆಗೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಂಡಿರ್ತಕ್ಕಂಥ ಈ ಮಣ್ಣಿನ ಪರಂಪರೆ ಇವತ್ತು ಯಾವುದೋ ಕಾರಣದಿಂದ ಇದನ್ನ ನಾವು ಒದ್ದು ಹೊರಗಡೆ ಹೋಗ್ತೀವಿ ಅಂತಂದ್ರೆ ಬಹುತೇಕ ನಮ್ಮಮ್ಮ ಒಪ್ಲಿಕ್ಕಿಲ್ಲ. ಈ ಹೆತ್ತ ಮಣ್ಣು ಒಪ್ಲಿಕ್ಕಿಲ್ಲ. ಈ ಮಣ್ಣಿನಲ್ಲಿ ಉಳ್ಕೊಂಡು ನಾವು ಏನ್ ಮಾಡಬೇಕು, ಇದನ್ನ ಯೋಚನೆ ಮಾಡ್ತಕ್ಕಂಥದ್ದು ನಿಜವಾದಂತಹ ಮಕ್ಕಳ ಒಂದು ಕರ್ತವ್ಯ, ಮಕ್ಕಳ ಒಂದು ಡ್ಯೂಟಿ. ಇದೇ ಕಾರಣಕ್ಕೋಸ್ಕರವೇ 10 ಅವಕಾಶಗಳನ್ನು ಇವತ್ತು ಮಣ್ಣಿನ ಮಕ್ಕಳ ಎದುರುಗಡೆ ತಂದಿಡ್ತಾರೆ. ತಾಯಿಯ ಸೇವೆಗೆ ಅವಕಾಶಗಳನ್ನು ಇವತ್ತು ಮಣ್ಣಿನ ಮಕ್ಕಳ ಎದುರುಗಡೆ ತಂದಿಡ್ತಾ ಇದೆ. ಇದು ಒಂದು ದಾರಿ ಇದೆ, ಇದೊಂದು ದಾರಿ ಇದೆ, ಇದೊಂದು ದಾರಿ ಇದೆ. ಒಂದೇ ಬೆಳೆಯನ್ನು ನಾವು ಎಲ್ಲೂ ಕೂಡ ಹೇಳಿಲ್ಲ, ಒಂದು ಅವಕಾಶವನ್ನು ಎಲ್ಲೂ ಕೂಡ ಹೇಳಿಲ್ಲ, ಇದನ್ನು ಮಾತ್ರ ಮಾಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಸಾವಿರ ಅವಕಾಶಗಳಿದೆ. ಇನ್ನು ಮುಂದಿನ ದಿವಸದಲ್ಲಿ ಇನ್ನಷ್ಟು ಹೆಚ್ಚು ಅವಕಾಶಗಳನ್ನು ನಮ್ಮ ಜನರ ಎದುರುಗಡೆ ತೆಗೆದಿರ್ತೀವಿ. ಯಾವುದು ನಮ್ಗೆ ಒಪ್ಪತ್ತೆ ನಾವು ಸ್ವೀಕಾರ ಮಾಡ್ಬೋದು, ಯಾವುದು ನಮ್ಗೆ ಸಾಧ್ಯ ಇದೆ ಅದನ್ನು ಸ್ವೀಕಾರ ಮಾಡ್ಬೋದು. ಎಷ್ಟೋ ಸರಿ ನಾವು ಹೇಳಿದ್ದನ್ನು ಜನ ಒಪ್ಪದೇನೂ ಇರಬಹುದು. ಇದೊಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಇಲ್ಲಿ ಯಾರೇ ಏನೇ ಹೇಳಿ, ಏನೇ ಮಾಡಿ ಅದನ್ನು ಒಪ್ಪಲಿಕ್ಕೆ ಅಥವಾ ಅದನ್ನು ಬಿಡ್ಲಿಕ್ಕೆ ನಿಮಗೆ ಅಧಿಕಾರ ಇದೆ. ಅದಕ್ಕೋಸ್ಕರ ಇವತ್ತಿನ ಸುಗಂಧ ದ್ರವ್ಯಗಳ ಒಂದು ಕೃಷಿ ಮುಂದಿನ ದಿನಗಳಲ್ಲಿ ಇದರ ಕೈಗಾರಿಕೆ, ಇದಕ್ಕೆ
ಸಂಬಂಧಪಟ್ಟಂತೆ ಕೈಗಾರಿಕೆ ಇದನ್ನು ಹೇಗೆ ನಮ್ಮ ಮಣ್ಣಿನಲ್ಲಿ ಬೆಳೆಸಬೇಕು, ಇದಕ್ಕೊಂದು ಹೊಸ ಅವಕಾಶವನ್ನು ನಾನು ಇಲ್ಲಿ ತಮ್ಮೆಲ್ಲರಿಗೂ ತೆರೆದಿರ್ತಾ ಇದ್ದೀನಿ. ನಿಜಕ್ಕೂ ಸಂತೋಷ. ದಟ್ಟಿ ಸರ್ ಈ ಒಂದು ಸಹಕಾರಿ ಸಂಘ ಈ ಹಿಂದೆ ರಬ್ಬರ್ ಬೆಳೆಗೂ ಕೂಡ ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿತ್ತು ಮತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಇಲ್ಲಿಯ ಆಡಳಿತ ಮಂಡಳಿಗೆ ಮತ್ತು ಇಲ್ಲಿಯ ಎಲ್ಲ ಸದಸ್ಯರಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಿಮ್ಮ ಆಸಕ್ತಿ ನಿಜಕ್ಕೂ ಒಂದು ಆದರ್ಶ. ಮುಂದಿನ ದಿನದಲ್ಲಿ ಇದೇ ರೀತಿಯಲ್ಲಿ ಮಣ್ಣಿನ ಸೇವೆಗೋಸ್ಕರ ಕೆಲಸ ಮಾಡತಕ್ಕಂತಹ ಒಂದು ಹೊಸ ಪರಂಪರೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮನ್ನು ಸದಾ ನೆನೆಸ್ಕೊಳ್ತೀವಿ ಅಂತ ನಾನು ಹೇಳಲಿಕ್ಕೆ ನಾನು ಭಾವಿಸ್ತೀನಿ. ಒಂದು ವೇಳೆ ನಿಮ್ಮೆಲ್ಲರಿಗೂ ಇವತ್ತು ಉದಾಹರಣೆ ಇದೆ. ಇದು ಯಾವುದು ಕೂಡ ಏನೋ ಭಾರಿ ಕಷ್ಟಪಟ್ಟು ಬೆಳೀತಕ್ಕಂಥದ್ದಲ್ಲ. ನಿಮ್ಮೆಲ್ಲರಿಗೂ ಇರತಕ್ಕಂಥದ್ದು ಮೂರು ಜಾತಿಯ ಹುಲ್ಲುಗಳು. ಇಲ್ಲಿ ನಮ್ಮ ಗದ್ದೆಯಲ್ಲಿಯೋ ತೋಟದಲ್ಲಿಯೋ ಬೆಟ್ಟದಲ್ಲಿಯೋ ಸ್ವಾಭಾವಿಕವಾಗಿ ಬೆಳೀತಕ್ಕಂಥ ಹುಲ್ಲುಗಳು. ಇದಕ್ಕೆ ಮಾರುಕಟ್ಟೆ ಹೇಗೆ, ಇದನ್ನು ಬೆಳೀತಕ್ಕಂಥದ್ದು ಹೇಗೆ? ಇದಕ್ಕೆ ಎಲ್ಲಿಯೂ ಕೂಡ ನಾವು ಗೊಬ್ಬರ ನೀರು ಹಾಕಿ ಬೆಳೆಸೋದಿಲ್ಲ, ಏನು ಮಾಡೋದಿಲ್ಲ. ಸ್ವಾಭಾವಿಕವಾಗಿ ನಮ್ಮ ಮಲೆನಾಡಿನಲ್ಲಿ ಬೆಳೀತಕ್ಕಂಥದ್ದು. ಬೇರೆ ಕಡೆ ಇದನ್ನ ಕೃಷಿ ಮಾಡಬೇಕಾಗುತ್ತೆ, ಅದಕ್ಕೆ ನೀರು ಕೊಡಬೇಕಾಗುತ್ತೆ, ಇದಕ್ಕೆ ಗೊಬ್ಬರ ಕೊಡಬೇಕಾಗುತ್ತೆ. ಆದ್ರೆ ಇಷ್ಟೊಂದು ದೈವದತ್ತವಾಗಿರತಕ್ಕಂಥ ವಾತಾವರಣದಲ್ಲಿ ಹುಟ್ಟಿದೀವಿ ನಾವು. ಭಗವಂತ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಇಲ್ಲಿ ನಮ್ಗೆ ಅದಕ್ಕೆ ಯಾವುದರ ಅಗತ್ಯನೂ ಇಲ್ಲ. ಸ್ವಾಭಾವಿಕವಾಗಿ ಇವೆಲ್ಲವೂ ಬೆಳೀತವೆ. ನೋಡ್ತಕ್ಕಂಥ ದೃಷ್ಟಿಕೋನ ನಮಗೆ ಬದಲಾಗಬೇಕು. ನೋಡುವ ದೃಷ್ಟಿ ಬದಲಾದ್ರೆ ಅಲ್ಲಿಯ ದೃಶ್ಯವೇ ಬದಲಾಗುತ್ತೆ. ನಜರ್ ಬದಲೇಗ ಅಥವಾ ನಜ್ಜಾರ ಬದಲೇಗ. ನಾವು ನೋಡ್ತಕ್ಕಂತಹ ದೃಷ್ಟಿ ಬದಲಾದ್ರೆ ಅಲ್ಲಿನ ದೃಶ್ಯವೇ ಬದಲಾಗುತ್ತೆ. ನಮ್ಮ ಬೆಟ್ಟದಲ್ಲಿ ಹುಟ್ಟಿ ಬೆಳೀತಾ ಇರತಕ್ಕಂತಹ ಹುಲ್ಲಿನ ಮೌಲ್ಯ ಏನು, ಕಳೆ ಅಂತ ಕಿತ್ತಾಕ್ತಕ್ಕಂತಹ ಕಳೆಯ ಮೌಲ್ಯ ಏನು, ನಾವು ವೇಸ್ಟ್ ಅಂತ ಬಿಸಾಡ್ತಕ್ಕಂತಹ ವೇಸ್ಟಿನ ಮೌಲ್ಯ ಏನು, ತ್ಯಾಜ್ಯದ ಮೌಲ್ಯ ಏನು, ಇದನ್ನು ನೋಡ್ತಕ್ಕಂಥ ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಒಂದೊಂದು ಇಂಚಿನಲ್ಲಿ ಕೂಡ ನಮಗೆ ಬಂಗಾರ ಸಿಗುತ್ತೆ. ಒಂದೊಂದು ಇಂಚಿನಲ್ಲಿ ಕೂಡ ಬಂಗಾರ ಸಿಗುತ್ತೆ. ಅದಕ್ಕೋಸ್ಕರವೇ ಹೇಳ್ತಾರೆ ಈ ಭೂಮಿಗೆ ರತ್ನಗರ್ಭ ವಸುಂಧರ ಅಂತ. ಹುಡುಕಿದ್ರೆ ಸಿಗತ್ತೆ, ಹುಡುಕಬೇಕು, ಆ ದೃಷ್ಟಿ ಬೇಕು, ಆ ದೃಷ್ಟಿಕೋನ ಬೇಕು. ಇದರ ಬಗ್ಗೆ ವಿಶೇಷ ಮಾಹಿತಿಯನ್ನು ನಮ್ಮ ಹಿರಿಯ ವಿಜ್ಞಾನಿಗಳು ತಮ್ಮ ಎದುರುಗಡೆ ಹೇಳ್ತಾರೆ. ಆದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ, ನಮ್ಮಲ್ಲಿ ಸಾಮಾನ್ಯ ಕೃಷಿ ಅಂತಂದ್ರೆ ಅಡಿಕೆ, ತೆಂಗು, ಭತ್ತ, ಇದು ಬಿಟ್ಟರೆ ಬಹುತೇಕ ಬೇರೆ ಕೃಷಿಯನ್ನು ನಾವು ಇನ್ನೂ ಕೂಡ ಯೋಚನೆ ಮಾಡಿಲ್ಲ. ದಯವಿಟ್ಟು ನಾವು ಹಾಕಿಕೊಂಡಿರ್ತಕ್ಕಂತಹ ಲಕ್ಷ್ಮಣ ರೇಖೆಯನ್ನು ದಾಟಿ ಸ್ವಲ್ಪ ಆಚೆ ಬರಬೇಕು. ಜಗತ್ತು ದೊಡ್ಡದಿದೆ, ತುಂಬ ವೈವಿಧ್ಯಮಯವಾಗಿದೆ. ಇಷ್ಟೇನೆ ಜಗತ್ತಲ್ಲ, ಇದಕ್ಕಿಂತಲೂ ಹೆಚ್ಚು ಆದಾಯ ಕೊಡತಕ್ಕಂಥ ಅನೇಕ ಅವಕಾಶಗಳಿದೆ, ಬೆಳೆಗಳಿವೆ. ಒಂದು ಮಾತನ್ನ ಯಾವತ್ತೂ ಕೂಡ ನಮ್ಮ ಹಿರಿಯರು ಹೇಳ್ತಾ ಇದ್ರು, ನೆನೆಸ್ಕೊಳ್ತಾ ಇದ್ರು. ಕೃಷಿ ಹೇಗಿರಬೇಕು? ಒಂದು, ಹೊಟ್ಟೆಗೆ ನಮಗೆ ಹಿಟ್ಟನ್ನು ಕೊಡಬೇಕು ಕೃಷಿ. ಇದನ್ನ ಕೃಷಿ ಅಂತ ನಾವು ಒಪ್ಕೊಂಡ್ವಿ. ಅದು ನೀವು ಭತ್ತ ಬೆಳಿತಿರೋ, ಗೋಧಿ ಬೆಳಿತಿರೋ, ರಾಗಿ ಬೆಳಿತಿರೋ, ಅಥವಾ ಮತ್ತೆ ಯಾವುದೇ ಆಹಾರ ಧಾನ್ಯ ಬೆಳಿತಿರೋ, ಅಗತ್ಯತೆ ಇದೆ, ಬೇಳೆಕಾಳುಗಳನ್ನು ಬೆಳಿತಿರೋ, ಎಸ್, ಇದನ್ನ ಕೃಷಿ ಅಂತ ಒಪ್ಕೊಂಡ್ವಿ. ಅದು ಲಾಭ ಇದೆಯೋ ಇಲ್ಲೋ ಪ್ರಶ್ನೆ ಇಲ್ಲ. ಆದ್ರೆ ಅದು ನಮ್ಮ ಜೀವನಕ್ಕೆ ಅನಿವಾರ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅದನ್ನು ಬೆಳಿಲೇಬೇಕು, ನಾವು ಬೆಳಿತೀವಿ. ಮತ್ತೊಂದು, ಇದು ಕೈಗಾರಿಕೆಯ ಮೂಲ ವಸ್ತು, ಕಚ್ಚಾ ವಸ್ತು. ಈ ಕೈಗಾರಿಕೆಗೆ ಬೇಕಾಗಿರತಕ್ಕಂಥ ಕಚ್ಚಾ ವಸ್ತುಗಳನ್ನು ನಾವು ಬೆಳಿತೀವಿ. ಇಂಡಸ್ಟ್ರಿಯಲ್ ರಾ ಮಟೀರಿಯಲ್ ಇದನ್ನು ನಾವು ಬೆಳಿತೀವಿ. ಅಗ್ರೋ ಬೇಸ್ಡ್ ರಾ ಮಟೀರಿಯಲ್ ಇದೆ, ಇದನ್ನು ನಾವು ಜಗತ್ತಿಗೆ ಕೊಡ್ತೀವಿ. ಇದು ಕೂಡ ಕೃಷಿಯಲ್ಲಿ ಅತ್ಯಂತ ಲಾಭದಾಯಕ ಕೃಷಿ. ಮತ್ತೊಂದು ಕೃಷಿ ಇದೆ, ಚಟಕ್ಕೋಸ್ಕರ ಬೆಳಿತೀವಿ ನಾವು. ತಂಬಾಕಿರ್ಬೋದು ಅಥವಾ ಮತ್ತೇನೋ, ಬಹುತೇಕ ಹೇಳಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಅಡಿಕೆ ಇರಬಹುದು. ಅದಕ್ಕೆ ಸೀಮಿತ ಮಾರುಕಟ್ಟೆ, ಸೀಮಿತ ಮೌಲ್ಯ, ಬೆಳೆದಿರ್ತಕ್ಕಂಥ ಒಂದು ಹಂತದಲ್ಲಿ ದುಡ್ಡು ಮಾಡಬಹುದು, ಮಾಡದೇನೂ ಹೋಗ್ಬೋದು. ವಿಸ್ತೃತವಾಗಿರತಕ್ಕಂಥ ಕ್ಷೇತ್ರದಲ್ಲಿ ಅದನ್ನು ಬೆಳೆಯಲಿಕ್ಕೂ ಸಾಧ್ಯ ಇಲ್ಲ, ಬೆಳೆದ್ರೆ ಮಾರುಕಟ್ಟೆಗೂ ಇಲ್ಲ. ಆದ್ರೆ ಈ ರೀತಿಯ ಇಂಡಸ್ಟ್ರಿಯಲ್ ರಾ ಮಟೀರಿಯಲ್ ಯಾವುದು, ಇದನ್ನು ಹುಡುಕಿ ನಾವು ಬೆಳಿಬೇಕಾದಂತಹ ಅಗತ್ಯತೆ ಇದೆ. ಎರಡನೇದು, ಕಾರ್ಮಿಕರಿಗೆ ಇಲ್ಲದೆ ಇರತಕ್ಕಂಥ ಕೃಷಿ. ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ, ಪ್ರತಿಯೊಂದಕ್ಕೂ ಕೆಲಸದವರನ್ನು ಡಿಪೆಂಡ್ ಆಗ್ತಕ್ಕಂಥ ನಮ್ಮ ಅಭ್ಯಾಸ. ಆದ್ರೆ ಮುಂದಿನ ದಿವಸದಲ್ಲಿ ಹಾಗಾಗುದಿಲ್ಲ.
ಜಗತ್ತಿನ ಯಾವುದೇ ಮುಂದುವರೆದ ದೇಶಗಳಲ್ಲಿ ಕಾರ್ಮಿಕ ಪದ್ಧತಿ ಇಲ್ಲ. ಅದು ನೀವು ಅಮೆರಿಕಕ್ಕೆ ಹೋಗ್ತಿರೋ, ಯುರೋಪ್ ಹೋಗ್ತಿರೋ, ಅಥವಾ ಜಗತ್ತಿನ ಯಾವುದೇ ದೇಶಗಳಲ್ಲಿ ಕಾರ್ಮಿಕರನ್ನ ಇಟ್ಕೊಂಡು ಕೃಷಿ ಮಾಡ್ತೀವಿ ಅಂತ ಅಂದ್ರೆ ಅದೊಂದು ರೀತಿಯ ನಗೆಪಾಟನ ವಿಷಯ. ಸ್ವತಃ ದುಡಿತಾರೆ, ಅವರ ಮಿತಿಯನ್ನು ಮೀರಿ ದುಡಿತಾರೆ, ಆದಾಯವನ್ನು ಗಳಿಸ್ತಾರೆ. ಅದಕ್ಕೋಸ್ಕರವೇ ಅದು ಲಾಭಕರ. ಅತ್ಯಂತ ಕಡಿಮೆ ಪರಿಶ್ರಮದಿಂದ ಅತ್ಯಂತ ಕಡಿಮೆ ಕಾರ್ಮಿಕರನ್ನ ಬಳಸಿಕೊಂಡು, ಜೊತೆಯಲ್ಲಿ ಇವತ್ತಿನ ದಿನದ ಅನಿವಾರ್ಯತೆ ಅತ್ಯಂತ ಕಡಿಮೆ ನೀರಿನಲ್ಲಿ ತುಂಬಾ ನೀರನ್ನು ಕೇಳ್ತಕ್ಕಂಥ ಬೆಳೆಗಳನ್ನು ನಾವು ಬೆಳೆದ್ರೆ ಸಾಧ್ಯ ಆಗುತ್ತೆ. ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಇನ್ನು ಕೃಷಿ ನಾವು ಎಲ್ಲಿ ಇರ್ಬೋದು? ಸರ್ಕಾರವನ್ನು ದೂಷಿಸಬಹುದು, ನಮ್ಗೆ ನೀರಾವರಿ ಮಾಡ್ಕೊಡ್ಬೇಕು, ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಅಂತ. ಆದ್ರೆ ಭೂಮಿ ಒಳಗಡೆನೆ ನೀರು ಇಲ್ಲದೆ ಇದ್ರೆ ನೀರನ್ನು ಎಲ್ಲಿಂದ ತರಲಿಕ್ಕಾಗುತ್ತೆ? ಮಳೆನೇ ಬರದೇ ಇದ್ರೆ ನೀರನ್ನು ಎಲ್ಲಿಂದ ತರಲಿಕ್ಕಾಗುತ್ತೆ? ರಾಜಸ್ಥಾನ ಗೌರ್ಮೆಂಟ್ ಆಲ್ರೆಡಿ ಹೇಳ್ಬಿಟ್ಟಿದೆ, ನಾವು ಕೃಷಿಗೆ ನಾವು ನೀರನ್ನು ಕೊಡೋದಿಲ್ಲ. ಆ ಮರುಭೂಮಿಯಲ್ಲಿ ಕುಡಿಲಿಕ್ಕೆ ನೀರು ಸಿಗುದಿಲ್ಲ, ಇನ್ನು ಕೃಷಿ ನೀರಲ್ಲಿ ಕೊಡ್ತಾರೆ. ಕೆಲವು ದಿವಸಗಳ ಕಾಲ ಎಲ್ಲ ಮಾಧ್ಯಮಗಳಲ್ಲಿ ಬಂತು, ರಾಜಸ್ಥಾನ ಸರ್ಕಾರ ಹೀಗೆ ಹೇಳಿದೆ, ಕೃಷಿಗೆ ಏನ್ ಮಾಡ್ಬೇಕು ಅಂತ. ಅಲ್ಲ ಸ್ವಾಮಿ, ಕುಡಿಲಿಕ್ಕೆ ನೀರಿಲ್ಲ, ಕೃಷಿಗೆ ನೀವು ಹ್ಯಾಂಗೆ ನೀರು ಕೊಡ್ತೀವಿ? ಬಹುತೇಕ ಮಲೆನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಮಳೆ ದೇವನ ಭಾರಿ ಆಶೀರ್ವಾದ ಪಡ್ಕೊಂಡವರು ಅಂತ ಅನ್ಕೊಂಡಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೂ ಅನುಭವಕ್ಕೆ ಬರ್ತಾ ಇದೆ. ಕುಡಿಲಿಕ್ಕೂ ಕೂಡ ನೀರಿನ ತತ್ವಾರ ಈ ಭಾಗದಲ್ಲಿ ಕೂಡ ಕಾಣ್ತಾ ಇದೆ. ಮುಂದಿನ ದಿವಸದಲ್ಲಿ ಇಲ್ಲೇ ಪಕ್ಕದಲ್ಲಿ ಹೋದ್ರೆ ಗೊತ್ತಾಗುತ್ತೆ ಅಡಿಕೆ ತೋಟಗಳು ಹೇಗೆ ಒಣಗಿದಾವೆ ಅಂತ. ನೀರಿನಿಂದ ಒಣಗಿದ್ದು ಬಹುತೇಕ ಇಷ್ಟು ವರ್ಷಗಳ ಕಾಲ ನಾವು ನೋಡಿರಲಿಲ್ಲ, ಎಲ್ಲೋ ಅಪರೂಪ ನೋಡ್ತಾ ಇದ್ವಿ. ಇವತ್ತು ಸಾರಾ ಸಹಿತ ಕೆಲವೊಂದ್ ಕಡೆ ಅಡಿಕೆ ತೋಟಗಳು ಕೂಡ ಇವತ್ತು ನೀರಿಲ್ಲದೆ ಒಣಗೋಗಿದ್ದಾವೆ. ನೀರಿಲ್ಲದ ಕೃಷಿ ಆಗಬೇಕು, ಕಾರ್ಮಿಕರನ್ನ ಬಳಸದೇ ಇರತಕ್ಕಂಥ ಕೃಷಿ ಆಗಬೇಕು, ಸ್ವಂತ ಸಾಮರ್ಥ್ಯದ ಮೇಲೆ ಅತ್ಯಂತ ಪರಿಶ್ರಮದಿಂದ, ಕಡಿಮೆ ಪರಿಶ್ರಮದಿಂದ ಬೆಳೀತಕ್ಕಂಥ ಕೃಷಿ ಆಗಬೇಕು. ಏನೋ ಭಾರಿ ದೊಡ್ಡ ರಾಸಾಯನಿಕಗಳನ್ನು ಅದನ್ನು ಬಳಸಿ ಕೃತಕವಾಗಿ ನಾವು ಬೆಳೀತಕ್ಕಂಥ ಕೃಷಿನೂ ಆಗಬಾರದು. ಸ್ವಾಭಾವಿಕವಾಗಿ ಬೆಳೀತಕ್ಕಂಥ ಕೃಷಿ ಆಗಬೇಕು. ಅದರ ಮುಖಾಂತರ ಆದಾಯದ ಮೂಲವನ್ನು ನಾವು ಹುಡುಕು. ಸಂಶೋಧನೆ ಅಂತಂದ್ರೆ ಇದೇನೆ. ಕೆಲವರಿಗೆ ಹಿರಿಯರು ಮೂಗನ್ನು ಮುರಿತಾರೆ. ವಿಜ್ಞಾನ ಅಂತಂದ್ರೆ ಅವರಿಗೆ ಆಗುದಿಲ್ಲ. ಕೇವಲ ಜ್ಞಾನದ ಬಗ್ಗೆ ಮಾತ್ರ ಮಾತಾಡ್ತಾರೆ. ವಿಜ್ಞಾನ ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಈ ಜಗತ್ತಿಗೆ ಸಂಬಂಧಪಟ್ಟಿದ್ದು, ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಿದ್ದು. ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಜಗತ್ತು ತುಂಬಾ ಇದೆ, ಅದನ್ನು ಹುಡುಕ್ತಕ್ಕಂಥದ್ದು ವಿಜ್ಞಾನ. ಮನುಷ್ಯನ ಇಂದ್ರಿಯಗಳಿಗೆ ನಿಲುಕದೇ ಇರತಕ್ಕಂಥ ಅದಮ್ಯ ಸೃಷ್ಟಿಯ ಮಹಾವಿಜ್ಞಾನ ಇದೆ, ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಜ್ಞಾನ. ಜ್ಞಾನವೂ ಬೇಕು, ವಿಜ್ಞಾನವೂ ಬೇಕು. ಒಬ್ಬ ಜ್ಞಾನಿ ವಿಜ್ಞಾನ ಅದು ಹಸಿಂದು ಅಂತಂದ್ರೆ ಅದು ಅವನ ಅಪರಿಪೂರ್ಣ. ಒಬ್ಬ ಜ್ಞಾನಿ ವಿಜ್ಞಾನಕ್ಕೆ ತಳಹದಿಯೇ ಇಲ್ಲ ಅಂತ ಹೇಳಿ ಸಾಧ್ಯನೇ ಇಲ್ಲ, ಅವನ ಜ್ಞಾನಿ ಆಗುದೇನೇ ಇಲ್ಲ. ಒಬ್ಬ ವಿಜ್ಞಾನಿ ಆಗಿರ್ತಕ್ಕಂಥವನು ನನಗೆ ಕಾಣದೇ ಇರತಕ್ಕಂಥ ಜಗತ್ತು ಇಲ್ಲ ಅಂತಂದ್ರೆ ಅವನು ವಿಜ್ಞಾನಿ ಆಗಲಿಕ್ಕೆ ಆಗುದಿಲ್ಲ. ಅದು ಅವನ ಅಪಕ್ವತೆ. ಕಣ್ಣೆದುರುಗಡೆ ಕಾಣತಕ್ಕಂಥ ಜಗತ್ತು ಎಷ್ಟಿದೆಯೋ ಕಣ್ಣಿಗೆ ಕಾಣದೇ ಇರತಕ್ಕಂಥ ಜಗತ್ತು ಇದಕ್ಕಿಂತ ಭಾರಿ ದೊಡ್ಡದಿದೆ. ನನ್ನ ಕರುಳು ನನಗೆ ಕಾಣುದಿಲ್ಲ, ನನ್ನ ಹೃದಯ ನನಗೆ ಕಾಣುದಿಲ್ಲ, ನನ್ನ ಮಿದುಳು ನನಗೆ ಕಾಣುದಿಲ್ಲ, ಒಳಗಡೆ ಹರಿತಾ ಇರತಕ್ಕಂಥ ರಕ್ತ ನನಗೆ ಕಾಣುದಿಲ್ಲ, ಧಮನಿಗಳು ನನಗೆ ಕಾಣುದಿಲ್ಲ, ಎಲುಬು ನನಗೆ ಕಾಣುದಿಲ್ಲ, ನರಗಳು ನನಗೆ ಕಾಣುದಿಲ್ಲ. ಆದ್ರೆ ಅದು ಯಾವುದು ಇಲ್ಲ ಅಂತಂದ್ರೆ ನಾನು ಬದುಕುವುದಿಲ್ಲ. ಹಾಗೇನೆ ಕಾಣದೇ ಇರತಕ್ಕಂಥ ಜಗತ್ತು ಒಳಗಡೆನೂ ಇದೆ, ಹೊರಗಡೆನೂ ಇದೆ. ಇದನ್ನು ಹುಡುಕ್ತಕ್ಕಂಥದ್ದು, ಇದನ್ನು ಸಂಶೋಧನೆ ಮಾಡತಕ್ಕಂಥದ್ದು ವಿಜ್ಞಾನ. ಆದರೆ ಯಾವತ್ತೂ ಕೂಡ ಕಣ್ಣಿಗೆ ಕಾಣದೇ ಇರತಕ್ಕಂಥ, ಕೇವಲ ಅನುಭವಕ್ಕೆ ಮಾತ್ರ ಸಿಗ್ತಕ್ಕಂಥ ಅದ್ಭುತವಾಗಿರತಕ್ಕಂಥ ಒಂದು ಸತ್ಯ ಏನಿದೆ ಅದು ಜ್ಞಾನ. ವಿಜ್ಞಾನದ ಮೂಗು ಮುರಿತಕ್ಕಂಥ ಹಿರಿಯರಿಗೆ ನಾನು ಒಂದೇ ಮನವಿ, ನಿಮಗೆ ಅರ್ಥ ಆಗಲಿಲ್ಲ ಅನ್ನೋ ಕಾರಣದಿಂದ ವಿಜ್ಞಾನದ ಮೂಗು ಮುರಿಬೇಡಿ. ವಿಜ್ಞಾನವನ್ನು ಅವಹೇಳನ ಮಾಡಬೇಡಿ. ಬದುಕಿಗೆ ವಿಜ್ಞಾನದ ಅಗತ್ಯತೆ ಇದೆ. ಪರಮಾರ್ಥದ ಬದುಕಿಗೆ ಜ್ಞಾನದ ಅವಶ್ಯಕತೆ ಇದೆ. 10 ವರ್ಷನೋ 20 ವರ್ಷನೋ 50 ವರ್ಷನೋ 100 ವರ್ಷನೋ ಬದುಕ್ತೀವಿ, ಅದಕ್ಕೋಸ್ಕರ ನನಗೆ ವಿಜ್ಞಾನದ ಅಗತ್ಯತೆ ಇರುತ್ತೆ. ಆದ್ರೆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಈ ಅಂತರವನ್ನು ಬಿಟ್ಟು ವಿಸ್ತೃತವಾಗಿರತಕ್ಕಂಥ ಅನಂತದ ಏನು ಮಧ್ಯದಲ್ಲಿ ನಾನು ಬದುಕಬೇಕಲ್ಲ, ಅಲ್ಲಿ ಜ್ಞಾನದ ಅವಶ್ಯಕತೆ ಇದೆ. ಈ ಕಾರಣದಿಂದ ಈ ಒಂದು ವಿಜ್ಞಾನವನ್ನು ಹೇಗೆ ಅರ್ಥೈಸ್ಕೋಬೇಕು, ಇದರ ಆಧಾರದಲ್ಲಿ ನಾವು ಹೇಗೆ ಬೆಳಿಬೇಕು, ಬದುಕಿನಲ್ಲಿ ನಾವು ಕಾಣದೇ ಇರತಕ್ಕಂಥ ಅನೇಕ ಅವಶ್ಯಕತೆಗಳನ್ನು ನಾವು ಹೇಗೆ ಪೂರೈಸ್ಕೋಬೇಕು, ಇದನ್ನು ನಿಮ್ಮ ಎದುರುಗಡೆ ಇವತ್ತು ಇಡ್ತಾ ಇದ್ದೀವಿ. ವಿಜ್ಞಾನಿಗಳು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಬಹುತೇಕ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಕಾಳುಮೆಣಸಿನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀಲಿಕ್ಕಿದೆ ಅಂತ. ಸುಮಾರು ಒಂದು 14 ಹೆಚ್ಚು ಕ್ಲಸ್ಟರ್ಗಳಲ್ಲಿ ಇವತ್ತು ಕಾಳುಮೆಣಸನ್ನು ನಾವು ಬೆಳೀತಾ ಇದ್ದೀವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ.
ಸುಮಾರು ಒಂದು 6-7 ವರ್ಷದ ಹಿಂದೆ ಪೆಪ್ಪರ್ ಮಿಷನ್ ನಾವು ತಗೊಳ್ತೀವಿ ಅಂತ ಹೇಳಿದಾಗ ಯಾರಿಗೂ ಕೂಡ ಧೈರ್ಯ ಬಂದಿರಲಿಲ್ಲ. ಬಳ್ಳಿ ಚಲೋ ಆಗ್ತದ, ಆದ್ರೆ ಕೊಳೆ ಬಂದು ಹಾಳಾಗೋಗುತ್ತೆ, ಅದಕ್ಕೋಸ್ಕರ ಯಾರು ಧೈರ್ಯ ಮಾಡ್ತಿರ್ಲಿಲ್ಲ. ಇವತ್ತಿನ ದಿವಸ ಎಲ್ಲಿ ಹೋದ್ರೂ ಕಾಳುಮೆಣಸಿನ ಹುಚ್ಚು ಹಿಡಿದಿದೆ. ಸುಮಾರು ಒಂದು 7-8-10 ವರ್ಷದ ಹಿಂದೆ ನಾವೇನು ಕನಸ್ಕೊಂಡಿದ್ವೋ ಅದು ನನಸಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ತಮ್ಮೆಲ್ಲರ ಪರಿಶ್ರಮಕ್ಕೆ ಧನ್ಯವಾದಗಳು. ಅದಕ್ಕೆ ಸಹಕಾರ ಕೊಟ್ಟಿರತಕ್ಕಂಥ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೌಕರರಿಂದ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಒಟ್ಟಾರೆ ಈ ನೆಲದ ಇಂಚು ಕೂಡ ಇದು ನಮ್ಮದು, ಇದರ ಲಾಭ ಆಗಬೇಕು. ಈ ನಿಟ್ಟಿನ ಕಲ್ಪನೆಯನ್ನು ಇಟ್ಕೊಂಡು ನಾವು ಇವತ್ತು ಹೊರಟಿದ್ವಿ. ಬೆಟ್ಟ ಬಳಕೆದಾರರ ಸಂಘದ ಬಗ್ಗೆ ನಾನು ಎಷ್ಟೋ ಸರಿ ಹೇಳಿದ್ದೆ. ಈಗಷ್ಟೇ ಬರಬೇಕಾದ್ರೆ GT ಹೆಗ್ಡೆಕರ್ ಒಂದು ಮಾತನ್ನ ಹೇಳಿದ್ರು, ಸರ್ಕಾರ ಮತ್ತೊಂದು ಹೊಸ ವರದಿಯನ್ನು ಮಾಡ್ತಾ ಇದೆ ಅಂತ. ನೋಡಿ ಸ್ವಾಮಿ, ನಾವು ಕಮಾಂಡೋ. ನನಗೆ ಅವ್ರು ಏನ್ ಚರ್ಚೆ ಮಾಡ್ತಾರೆ, ಇವ್ರೇನ್ ಚರ್ಚೆ ಮಾಡ್ತಾರೆ, ಅವ್ರು ಏನ್ ಹೇಳ್ತಾರೆ, ಹಿಂಗೆ ಹೇಳ್ತಾರೆ ಗೊತ್ತಿಲ್ಲ. ಎದುರುಗಡೆ ಇರತಕ್ಕಂಥ ಜಗತ್ತನ್ನ ಗೆಲ್ಲುವಂಥದ್ದು ಮಾತ್ರ ನನ್ನ ಗುರಿ, ಅಷ್ಟೇ. ಸರ್ಕಾರ ಏನ್ ಹೇಳುತ್ತೋ, ಸರ್ಕಾರ ಏನ್ ಬಿಡುತ್ತೋ ಅದನ್ನ ತಗೊಂಡು ನನಗೆ ಏನು ಆಗಬೇಕಾಗಿಲ್ಲ. ಈ ಬೆಟ್ಟ ನಮ್ಮದು ಅಷ್ಟೇನೆ. ಇದಕ್ಕಿಂತ ಜಾಸ್ತಿ ನನಗೆ ಬೇರೆ ತರ್ಕವೇ ಬೇಕಾಗಿಲ್ಲ. ಇಲ್ಲಿ ಕೈ ಹಾಕ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾವು ಇರೋ ತನಕ ಆ ಅಧಿಕಾರವನ್ನು ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಇದು ಸಿಂಪಲ್ ತರ್ಕ. ನಮಗೆ ಅದು ಹಾಗಾದ್ರೆ ಹೀಗೆ, ಇದು ಹೀಗಾದ್ರೆ ಹಾಗೆ, ಈ ತರ್ಕಕ್ಕೆ ನಮ್ಮ ತಲೆಯಲ್ಲಿ ಅವಕಾಶನೇ ಇಲ್ಲ. ಯಾಕಂದ್ರೆ ಅಷ್ಟು ಬುದ್ಧಿವಂತರು ಅಲ್ಲ ನಾವು. ದಟ್ಟ ನಮ್ಮದು ಗುರಿ ಏನು? ನಮ್ಮ ಅಜ್ಜ ಅಪ್ಪನ ಕಾಲದಿಂದ, ಮುತ್ತಜ್ಜನ ಕಾಲದಿಂದ ಈ ಬೆಟ್ಟ ನಮ್ಮ ಬಳುವಳಿ ಬಂದಿರತಕ್ಕಂಥ ಈ ಬೆಟ್ಟ ನಮ್ಮದು. ಯಾರಿಗೂ ಕೂಡ ಇದರ ಬಗ್ಗೆ ಕ್ಲೇಮ್ ಮಾಡ್ಲಿಕ್ಕೆ ಅಧಿಕಾರವೇ ಇಲ್ಲ. ಕೂದೋಯ್ತು ಅಷ್ಟೇ. ಒನ್ಸ್ ಫಾರ್ ಆಲ್ ಇಟ್ ಇಸ್ ಸೆಟಲ್ಡ್. ಸರ್ಕಾರ ಯಾವ ವರದಿ ಕೊಟ್ರೇನು, ಯಾವ ತೀರ್ಮಾನ ಮಾಡಿದ್ರೇನು ನನಗದು ಬೇಕಾಗಿಲ್ಲ. ಈ ಬೆಟ್ಟ ನಮ್ಮದು, ಈ ಬೆಟ್ಟ ಹತ್ತಬೇಕು, ಬೆಟ್ಟವನ್ನು ಬಳಸ್ಕೋಬೇಕು ಅಷ್ಟೇ. ಅದಕ್ಕೆ ಪೂರಕವಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಇಲ್ಲಿನ ಸುತ್ತಮುತ್ತಲಿನ ಯುವವೃಂದ ಏನಿದೆ, ತುಂಬಾ ಚೆನ್ನಾಗಿ ಬೆಟ್ಟಗಳನ್ನು ಹತ್ತಿ ಬೆಟ್ಟಗಳನ್ನು ಸದ್ಬಳಕೆ ಮಾಡತಕ್ಕಂಥ ಪ್ರಯತ್ನವನ್ನು ಇಲ್ಲಿನ ಸಾಲ್ಕಣಿ ಮತ್ತು ಓಣಿಕೇರಿ ಭಾಗದ ಯುವವೃಂದ ಮಾಡಿದೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಅಪೇಕ್ಷೆ ಅದೇನೆ. ತರ್ಕಕ್ಕೆ ಯಾವತ್ತೂ ಕೂಡ ಕೊನೆ ಇರುವುದಿಲ್ಲ. ಮೊದಲು ಕೆಲಸ ಶುರು ಮಾಡಬೇಕು, ಮೊದಲು ಗಾಡಿ ಹೊಡಿಬೇಕು, ನಂತರದಲ್ಲಿ ಗೆದ್ದು ನಮ್ದಾಗ ಜೇನ ಇಡೋದಿಲ್ಲ. ಯಾರು ಗೆದ್ದಿದಾರೋ ಜಗತ್ತಿನಲ್ಲಿ ಅವ್ರಿಗೆ ಯಾರೂ ಕೂಡ ಯಾರದೋ ಹೇಳಿಕೆಗೆ, ಯಾರದೋ ಪ್ರಶ್ನೆಗಳಿಗೆ ಬೆಲೆ ಕೊಟ್ಟಿಲ್ಲ. ಗೆಲ್ಲಬೇಕು ಅಂತ ಅವ್ರು ಅನ್ಕೊಂಡಿದ್ರು, ಮುಂದೆ ಹೋಗ್ತಕ್ಕಂಥ ದಾರಿ ಸ್ಪಷ್ಟ ಇತ್ತು, ಹೋಗ್ತಾನೆ ಇದ್ರು ಅಷ್ಟೇ. ಅವನ ಆ ಪ್ರಶ್ನೆ ಕೇಳ್ತಾನೆ, ಇವನು ಈ ಪ್ರಶ್ನೆ ಕೇಳ್ತಾನೆ, ಅವನು ಹಾಗೆ ಮಾಡ್ತಾನೆ, ಇವ್ನು ಹೀಗೆ ಮಾಡ್ತಾನೆ, ನನಗದ್ರ ಅಗತ್ಯನೇ ಇಲ್ಲ. ಬೆಟ್ಟ ನಮ್ದು ಅಷ್ಟೇನೆ. ತಾಕತ್ತಿದ್ಯಾ ನಮ್ಮ ಹತ್ರ ಕಿತ್ಕೋಬೇಕು. ಈ ಭಾಷೆಯಲ್ಲಿ ನಾವು ಮಾತಾಡ್ತೀವಿ. ಎಷ್ಟೋ ಜನರಿಗೆ ಈ ಭಾಷೆ ಅಜೀರ್ಣ ಆಗ್ಬಿಡ್ಬೋದು. ಅದು ಸ್ವಾಮಿ ಜಗತ್ತನ್ನ ಗೆಲ್ಲಬೇಕು ಅಂತಂದ್ರೆ ಇದೇ ಭಾಷೆಯಲ್ಲೇ ಮಾತಾಡ್ತಾರೆ. ಇದೇ ಭಾಷೆನೇ ಅಗತ್ಯತೆ. ಬಲಾಚ ಪೃಥ್ವಿ, ಯಾರಿಗೆ ಬಲ ಇದೆಯೋ ಪೃಥ್ವಿ ಅವನ ಕಾಲ ಕೆಳಗಡೆ ನಿಲ್ಲುತ್ತೆ. ಯಾರು ದುರ್ಬಲರೋ ಅವನನ್ನ ಭಗವಂತ ಕೂಡ ಬದುಕಿಸಲಿಕ್ಕೆ ಆಗುವುದೇ ಇಲ್ಲ. ದೇವೋ ದುರ್ಬಲ ಘಾತಕ. ಹುಲಿಯನ್ನು ಬಲಿ ಕೊಡುವುದಿಲ್ಲ, ಆನೆಯನ್ನು ಬಲಿ ಕೊಡುವುದಿಲ್ಲ, ಕುರಿಯನ್ನೇ ಬಲಿ ಕೊಡ್ತಾರೆ, ಕೋಳಿಯನ್ನೇ ಬಲಿ ಕೊಡ್ತಾರೆ. ಯಾಕೆ? ಹುಲಿಯನ್ನು ಬಲಿ ಕೊಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಆನೆಯನ್ನು ಬಲಿ ಕೊಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ? ದೇವೋ ದುರ್ಬಲ ಘಾತಕ. ದುರ್ಬಲರನ್ನ ದೇವರು ಕೂಡ ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೆಜ್ಜೆ ಇಟ್ಟರೆ ಈ ಮಣ್ಣು ನಮ್ದೇನೆ. ನೂರಾರು ವರ್ಷಗಳಿಂದ ಬಂದಿರತಕ್ಕಂಥ ಈ ಮಣ್ಣು, ಪರಂಪರೆಯಿಂದ ಬಂದಿರತಕ್ಕಂಥ ಈ ಒಂದು ಜಾಗ, ಇದನ್ನು ಯಾರೋ ಕೇಳ್ತಾರೆ, ಯಾರೋ ವರದಿ ಕೊಡ್ತಾರೆ, ಏನೋ ಹೇಳ್ತಾರೆ ಕಾರಣಕ್ಕೋಸ್ಕರ ನಾವು ಅದನ್ನು ಚರ್ಚೆ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಈ ಮಣ್ಣಿನ ಮಕ್ಕಳಾಗ್ಲಿಕ್ಕೆ ನಾವು ನಾಲಾಯಕ. ಸಾಧ್ಯವೇ ಇಲ್ಲ. ದಯವಿಟ್ಟು ಈ ಕಾಡು, ಈ ಬೆಟ್ಟ ಇದು ನಮ್ಮದು, ಈ ಮಣ್ಣಿನ ಮಕ್ಕಳು. ಅದಕ್ಕೋಸ್ಕರವೇ ಅರಣ್ಯ ಹಕ್ಕಿನ ವಿಷಯದ ಬಗ್ಗೆ ನಾನು ಕಳೆದ ಬಾರಿ ಪ್ರಸ್ತಾಪವನ್ನು ಮಾಡಿದ್ದೆ. ಇವತ್ತು ತುಂಬಾ ಬಿಸಿ ಬಿಸಿ ಚರ್ಚೆ ಸರ್ಕಾರದ ಒಳಗಡೆ ಕೂಡ ನಡೆದಿದೆ. ಎಲ್ಲೋ ಏನೋ ಒಳಗಡೆ ಇದು ನಡೆದಿದೆ ಅಂತ. ಸ್ವಾಮಿ, ಬೆಟ್ಟಗಳು ಮಾತ್ರ ನಿಮ್ದಲ್ಲ, ಇಲ್ಲಿನ ಕಾನೂನು ಕೂಡ ನಿಮ್ದೇನೆ. ಸರ್ಕಾರ ಕಾನೂನನ್ನು ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ನಿಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಕೊಟ್ಟಿದೆ, ನಿಮ್ಗೆ ಅಧಿಕಾರವನ್ನು ಕೊಟ್ಟಿದೆ. ಅದನ್ನ ಬಳಸ್ಕೋಬೇಕು. ಈ ಕಾನೂನು ನಮ್ದೇನೆ. ಈ ಕಾನೂನು ಉಳಿಸ್ಕೋಬೇಕು. ಉಳಿಸ್ಕೊಂಡು ಅದರ ಸಮೃದ್ಧಿಯ ಜೊತೆಗೆ ನಾವು ಕೂಡ ಸಮೃದ್ಧಿಯನ್ನು ಕಾಣಬೇಕು. ಇದು ನಮ್ಮ ಗುರಿ. ಮರ
ಕಡಿದು ಮಾರಾಟ ಮಾಡಿ ನಾವು ದುಡ್ಡು ಮಾಡೋದಲ್ಲ, ಬದಲಾಗಿ ಇನ್ನಷ್ಟು ಹೆಚ್ಚು ಮರಗಳನ್ನು ಬೆಳೆಸಿ ಇಲ್ಲಿನ ಸಮೃದ್ಧ ಪರಿಸರದ ಜೊತೆಯಲ್ಲಿ ನಾವು ಕೂಡ ಸಮೃದ್ಧಿಯನ್ನು ಕಾಣಬೇಕು. ಇದು ನಮ್ಮ ಗುರಿ. ಈ ನಿಟ್ಟಿನಲ್ಲಿ ಅದು ಬೆಟ್ಟ ಬಳಕೆದಾರ ಸಂಘವೋ, ಅರಣ್ಯ ಹಕ್ಕಿನ ಸಮಿತಿಯೋ, ಅಥವಾ ಸುಗಂಧ ದ್ರವ್ಯಗಳೋ, ಅಥವಾ ಮತ್ತೆ ಏನೋ, ಅದು ತೋಟಗಾರಿಕೆಯೋ ಕೃಷಿಯೋ, ಒಟ್ಟಾರೆ ಸಮೃದ್ಧಿ ಅಂತ ನಾವು ಹೆಜ್ಜೆಯನ್ನು ಇಡಬೇಕು. ಎದುರುಗಡೆ ಇರತಕ್ಕಂಥ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೋಬೇಕು, ಅದನ್ನ ಕಬಳಿಸಬೇಕು. ನಿಜವಾದಂತಹ ಅರ್ಥದಲ್ಲಿ ಸದ್ಬಳಕೆ ಅನ್ನೋದಕ್ಕಿಂತ ಆ ಅವಕಾಶಗಳನ್ನ ಕಬಳಿಸಬೇಕು. ಆ ಕಬಳಿಸಿಕೊಂಡು ನಾವು ಮೆಟ್ಟಿ ನಿಲ್ಲಬೇಕು, ಸವಾಲುಗಳ ವಿರುದ್ಧ ಮೆಟ್ಟಿ ನಿಲ್ಲಬೇಕು. ಒಂದೇ ಒಂದು ಕಲ್ಪನೆ, ಒಂದೇ ಒಂದು ಕನಸು. ಈ ಕನಸಿಗೆ ನೀವೆಲ್ಲ ನೀವೇರಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಊರು ಬಿಟ್ಟು ಹೋಗ್ತಾ ಇರತಕ್ಕಂಥ ನಮ್ಮ ಯುವ ಸಮೂಹ, ಸೋ ಕಾಲ್ಡ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಹೊರಗಡೆ ಹೋಗ್ತಾ ಇರತಕ್ಕಂಥ ಯುವ ಸಮೂಹ ವಾಪಸ್ ಇಲ್ಲಿ ಬರಬೇಕು. ಈ ಸ್ವರ್ಗಕ್ಕೆ ಮತ್ತೊಮ್ಮೆ ಅವರನ್ನು ಕರ್ಕೊಂಡು ಬರಬೇಕು. ಈ ಸ್ವರ್ಗದಲ್ಲೇನೆ ನಮ್ಮ ಮುಂದಿನ ತಲೆಮಾರು ಬದುಕಬೇಕು. ಇದೊಂದು ಸ್ವರ್ಗ ಇದೆ. ಈ ಸ್ವರ್ಗದಲ್ಲೇನೆ ಮುಂದಿನ ತಲೆಮಾರು ಬದುಕಬೇಕು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಇರತಕ್ಕಂಥ ಈ ಮಣ್ಣಿಗೆ, ಈ ಬೆಟ್ಟಕ್ಕೆ, ಈ ಕಾನಿಗೆ, ನಾವು ಕೃಷಿ ಮಾಡ್ತಾ ಇರ್ತಕ್ಕಂಥ ಈ ಭೂಮಿಗೆ ಹೊಸ ದೃಶ್ಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಂಡು, ಜಗತ್ತು ಇವತ್ತಿನ ದಿವಸ ಅನೇಕ ರೀತಿಯಲ್ಲಿ ಹೊಸ ಹೊಸ ಕೈಗಾರಿಕೆಗಳತ್ತ ಮುಖ ಮಾಡ್ತಾ ಇದೆ. ಹೊಸ ಅವಕಾಶವನ್ನು ನಿಮಗೆ ತೆರೆದಿಟ್ಟಿದೆ. ಎಷ್ಟೋ ಸರಿ ನಾವು ಹೇಳಿದ್ವಿ, ಮುತ್ತನ್ನು ನಾವು ಬೆಳಿಬೇಕು ಅಂತ ಇದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುತ್ತನ್ನು ಖಂಡಿತ ನಾವು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಖಂಡಿತವಾಗಿ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶಿರಸಿಯ ಕೆಲವೊಂದು ವಿಶೇಷವಾಗಿ ಹೆಣ್ಮಕ್ಳು ಆ ಮುತ್ತನ್ನು ಬೆಳೆಯೋದ್ರಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ. ಯಾರೋ ಕೆಲವೊಂದು ಸೋತಿರ್ಬೋದು, ಆದ್ರೆ ಕೆಲವೊಂದು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಯಶಸ್ಸನ್ನೇ ಮುಂದಿನ ದಾರಿಲಿಲ್ಲ. ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುತ್ತಿನ ಕೃಷಿ ಖಂಡಿತವಾಗಿ ಸಾಧ್ಯ ಆಗುತ್ತೆ. ಮೊನ್ನೆ ವಿಯೆಟ್ನಾಂ ಗೌರ್ಮೆಂಟ್ ನಾವು ಕೂಡ ಒಪ್ಕೊಂಡು, ಎಸ್ ನೀವು ಮಾಡ್ತಾ ಇದ್ದೀವಿ ಸರ್, ನಾವು ನಿಮ್ಗೆ ಕೋಆಪರೇಟ್ ಮಾಡ್ತೀವಿ ಅಂತ. ಫರ್ದರ್ ರಿಸರ್ಚ್ ಏನಾಗಬೇಕು, ನಾವು ನಿಮ್ ಜೊತೆ ಕೋಆಪರೇಟ್ ಮಾಡ್ತೀವಿ ಅಂತ. ಇಟ್ಟ ಹೆಜ್ಜೆಯಿಂದ ದೂರ ಸರಿಯದವನೇ ನಿಜಕ್ಕೂ ಧೀರ ಪುರುಷ ಅಂತ ಭರ್ತೃಹರಿ ಹೇಳ್ತಾನೆ. ನಿಂದಂತೂ ನೀತಿ ನಿಪುಣ ಯನಿವಾಸ್ತುವಂತೂ ಲಕ್ಷ್ಮೀ ಸಮಾವೇಶತು ಗಚ್ಚತು ವಾ ಯಥೇಷ್ಟ ಅದ್ಯೈವ ವಾಮರಣ ವಸ್ತು ಯುಗಾಂತರೇ ವಾ ನ್ಯಾಯಾತ ಪದ ಪ್ರವಿಚದಂತೆ ಪದವನ್ನ ತೀರ ಅಂತ. ನನಗೆ ದುಡ್ಡು ಬರ್ತದೋ ಹೋಗ್ತದೋ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಾವು ಇವತ್ತು ಬರ್ತದೋ ನಾಳೆ ಬರ್ತದೋ ಅದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ಹಿರಿಯರು ಬೈತಾರೋ ತೆಗಳ್ತಾರೋ ಅದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಟ್ಟ ಹೆಜ್ಜೆಯಿಂದ ಒಪ್ಪಿಕೊಂಡಿರ್ತಕ್ಕಂಥ ಮಾರ್ಗದಿಂದ ಒಂದು ಇಂಚು ಕೂಡ ಆ ಕಡೆ ಈ ಕಡೆ ಸರಿದೇ ಇರತಕ್ಕಂಥವನೇ ನಿಜಕ್ಕೂ ಧೀರ ಪುರುಷ ಅಂತ ಭರ್ತೃಹರಿ ಹೇಳ್ತಾರೆ. ನಮಗೆ ಗೊತ್ತಿದೆ, ಅವಕಾಶಗಳನ್ನು ನಿಮ್ಮ ಎದುರುಗಡೆ ಇಟ್ಟಿದ್ದೀವಿ. ಈ ಅವಕಾಶಗಳಿಗೆ ಖಂಡಿತವಾಗಿ ಒಂದು ಸಂಶೋಧನೆಯ ಹಿನ್ನೆಲೆ ಇದೆ. ಪರಿಶ್ರಮದ ಪ್ರತಿಫಲದ ಒಂದು ದಾಖಲೆಗಳೊಂದಿಗೆ, ಆಧಾರದೊಂದಿಗೆ ನಾವು ಜನರ ಎದುರುಗಡೆ ಇಡ್ತಾ ಇದ್ದೀವಿ. ವಿಜ್ಞಾನಿಗಳಿದ್ದಾರೆ, ಸುಗಂಧ ದ್ರವ್ಯಕ್ಕೆ ಹೇಗೆ ಅವಕಾಶ ಇದೆ, ಜಗತ್ತಿನ ಎಲ್ಲೆಡೆಗಳಲ್ಲಿ ಹೇಗೆ ಅವಕಾಶ ಇದೆ. ಇದೊಂದು ಇಂಡಸ್ಟ್ರಿ, ಏನು ಪರಿಶ್ರಮ ಇಲ್ಲದೇನೆ ಬೆಳೀತಕ್ಕಂಥ ಒಂದು ಇಂಡಸ್ಟ್ರಿ, ಅಭಿವೃದ್ಧಿಪಡಿಸಬಹುದಾದಂತಹ ಇಂಡಸ್ಟ್ರಿ. ಉತ್ತರ ಕನ್ನಡ ಜಿಲ್ಲೆಯನ್ನ ಸುಗಂಧಮಯವಾಗಿರತಕ್ಕಂಥ ಜಿಲ್ಲೆಯನ್ನು ಮಾಡಲಿಕ್ಕೆ ಇವತ್ತಿನ ಈ ಕಾರ್ಯಕ್ರಮ ನಾಂದಿಯಾಗಲಿ. ಇದನ್ನು ಹೇಳ್ತಾ ಮುಂದಿನ ಹಿರಿಯರು ಅದಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕು. ತಾವೆಲ್ಲರೂ ಕೂಡ ಇದರ ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ಎಲ್ಲರಿಗೂ ಕೂಡ ವಂಚನೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.